ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಅಭ್ಯಾಸೇಪ್ಯಸಮರ್ಥೋऽಸಿ ಮತ್ಕರ್ಮ ಪರಮೋ ಭವ. ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಅಭ್ಯಾಸ ಯೋಗವು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕರ್ಮಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡು. ನನಗಾಗಿ ಕರ್ಮಗಳನ್ನು ಮಾಡುವುದಾದರೆ ನೀನು ಸಿದ್ಧಿಯನ್ನು ಪಡೆಯುವೆ. ಪ್ರಪಂಚದಲ್ಲಿ ಕೆಲಸ ಮಾಡಿಸುವ ಸಾಮರ್ಥ್ಯ ಇರುವುದು ಹೊಟ್ಟೆಗೆ ಮಾತ್ರ. ತನ್ನ ಹೊಟ್ಟೆಯ ಅವಶ್ಯಕತೆಗಾಗಿ ಬಹಳಷ್ಟು ಜನ ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾರ್ಯೋನ್ಮುಖರಾದರೆ, ಕೆಲವರು ಕೆಲವೇ ನಿಮಿಷಗಳಲ್ಲಿ ತಮ್ಮ ಅವಶ್ಯಕತೆ ಪೂರೈಸಿಕೊಳ್ಳಬಲ್ಲರು. ದೈಹಿಕ ಸಾಮರ್ಥ್ಯದಿಂದ ಕೆಲಸ ಮಾಡುವವರು ಹೆಚ್ಚು ಸಮಯ ವ್ಯಯಿಸಿ ಗಳಿಸಿದರೆ, ಇಂದ್ರಿಯಗಳ ಮೂಲಕ ಕೆಲಸ ಮಾಡುವವರು ಕಡಿಮೆ ಸಮಯದಲ್ಲಿ ಹೆಚ್ಚು ಗಳಿಸಬಹುದು. ಆದರೆ ಈ ಯಾವ ಕರ್ಮಗಳು ಭಗವಂತನೆಡೆಗೆ ಕೊಂಡೊಯ್ಯುವ ಸಾಮರ್ಥ್ಯ ಇರುವಂತಹದ್ದಲ್ಲ. ಇದು ಕರ್ಮ ಬಂಧನ ಹೆಚ್ಚಿಸಿ ಕಷ್ಟ ಸುಖದ ಮೂಲಕ ಇಹಲೋಕದಲ್ಲಿ ಸ್ವರ್ಗ ನರಕದ ಅನುಭವ ಮಾಡಿಸಬಹುದು. ಲೌಕಿಕ ಜೀವನದಲ್ಲಿ ಆಸಕ್ತಿ ಹೆಚ್ಚಾದರೆ ಭಗವಂತನ ಕಾರ್ಯ ಮಾಡಲು ಮನಸ್ಸಾಗದು. ಸದಾ ಹೊನ್ನು ಮಣ್ಣನ್ನು ಪಡೆಯುವ ತುಡಿತದಲ್ಲಿರುವ ಮನಸ್ಸಿಗೆ ಸರಿ ತಪ್ಪುಗಳ ವಿಮರ್ಶಿಸುವ ಸಾಮರ್ಥ್ಯವಿರದು. ಹೆಸರು ಮತ್ತು ಹಣ ಮಾಡುವ ಪೈಪೋಟಿಯಲ್ಲಿ ಮೃಗೀಯ ಭಾವನೆ ತಾಳುವ ಮನುಷ್ಯ ನಿಧಾನವಾಗಿ ಮನುಷ್ಯತ್ವ ಕಳೆದುಕೊಂಡು ಮೃಗದಂತಾಗಿ ಕರುಣೆಯಿಲ್ಲದೆ ಎಲ್ಲವನ್ನೂ ಕೂಡಿಟ್ಟು ಕೊಳೆಯಿಸ್ಯಾನು ಹೊರತು ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಲಾರ. ಮಾಡುವ ಪ್ರತಿ ಕಾರ್ಯವೂ ಲೋಕಹಿತವಾಗಿರಬೇಕು. ಕರ್ಮ ಎಂಬುವುದು ಯಾವುದೇ ಫಲಾಪೇಕ್ಷೆ ಇಲ್ಲದ ಸೇವೆಯಂತಿರಬೇಕು. ಸೇವೆಯನ್ನು ಪಡೆದ ವ್ಯಕ್ತಿ ಹೃದಯಾಂತರಾಳದಿಂದ ಹರಸಿ ಕೈತುಂಬ ನೀಡುವಂತಿರಬೇಕು ಹೊರತು ಕರ್ಮ ಮಾಡಿದವ ಕಾಡಿ ಬೇಡಿ ಪಡೆಯುವಂತಾಗಬಾರದು. ಮಾಡುವ ಕಾರ್ಯವೆಲ್ಲವೂ ಭಗವಂತನಿಗೋಸ್ಕರ ಎಂಬ ಭಾವ ಬಂದಾಗ ಕರ್ಮ ಸೇವೆಯಾಗುವುದು ಖಚಿತ. ಹರಿ ಓಂ ತತ್ಸತ್.